ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವ ತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಅಶೋಕಸ್ತಾರಣಸ್ತಾರಶೂರಶೌರಿರ್ಜನೇಶ್ವರಃ ಅನುಕೂಲಶತಾವರ್ತಃ ಪದ್ಮೀ ಪದ್ಮನಿಭೇಕ್ಷಣಃ. ನಾವು ನಿನ್ನೆ ದಿನ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ತಾರಹ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಭಗವಂತ ಪ್ರಣವ ಪ್ರತಿಪಾದ್ಯನಾಗಿದ್ದಾನೆ, ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ. ಓಂಕಾರದಲ್ಲಿರುವ ವರ್ಣತ್ರಯಗಳು, ವರ್ಣ ಅಷ್ಟಕ, ಈ ಎಲ್ಲದರಿಂದ ಅನೇಕ ರೂಪಗಳಿಂದ ಪ್ರತಿಪಾದಿತನಾಗಿದ್ದಾನೆ ಅಂತ ಹೇಳಿಕೊಂಡು ಇವತ್ತು ಶೂರಃ ಶೂರಯತಿ ವಿಕ್ರಾಮತೀತಿ ಶೂರಃ. ಶೂರ ಅಂದರೆ ವಿಕ್ರಾಮಶಾಲಿಯಾಗಿದ್ದಾನೆ, ಅಂದರೆ ಶೂರ ವೀರ ವಿಕ್ರಾಂತೌ ಅಂತ ಹೇಳ್ತಾ ಇದ್ದ. ಅಂದರೆ ವಿಕ್ರಮ ಅಂದರೆ ಪರಾಕ್ರಮಶಾಲಿ, ಅವನಷ್ಟು ಪರಾಕ್ರಮಶಾಲಿ ಇನ್ನು ಯಾರೂ ಇಲ್ಲ. ಇನ್ನು ಭೀಷ್ಮಾಚಾರ್ಯರು ಅಗ್ರಪೂಜೆಗೆ ಯಾರು ಅರ್ಹರು ಅಂತ ಸಮರ್ಥಿಸುತ್ತಾ ಭಗವಂತನಲ್ಲಿ ನಿಯತವಾಗಿ ಇರುವಂತಹದ್ದು ಅಂತ ಹೇಳುವಂತಹ 12 ಗುಣಗಳಲ್ಲಿ ಶೌರ್ಯವೂ ಒಂದಾಗಿದೆ. ಆದ ಕಾರಣ ಅವನಿಗೆ ಶೂರ, ಅದನ್ನೇ ಹೇಳ್ತಾರೆ. ಮಹಾಭಾರತ ಸಭಾಪರ್ವದಲ್ಲಿ ದಾನಂ ದಾಕ್ಷ್ಯಂ ಶ್ರುತಂ ಶೌರ್ಯಂ ಹ್ರೀಹಿ ಕೀರ್ತಿರ್ಬುದ್ಧಿರುತ್ತಮ ಸನ್ನತಿ ಶ್ರೀರ್ಧೃತಿಸ್ತುಷ್ಟಿಪುಷ್ಟಿಶ್ಚ ನಿಯತಾಚ್ಯುತೆ. ಇಷ್ಟ ಮುಂಚೆ ಹೇಳಿಕೊಂಡಿದ್ವಿ ಇದನ್ನು, ಈ 12 ಗುಣಗಳನ್ನು ಹೇಳಿ ಅವುಗಳ ವಿವರವನ್ನು ಕೂಡ ನಾವು ವಾಟ್ಸಪ್ ಇದರೊಳಗೆ ಹಾಕಿದ್ವಿ, ಪೋಸ್ಟ್ ಮಾಡಿದ್ವಿ. ದಾನ ದಾಕ್ಷ್ಯ ಶ್ರುತ ಶ್ರೌರ್ಯ ಹ್ರೀ ಕೀರ್ತಿ ಬುದ್ಧಿ ಸನ್ನತಿ ಶ್ರೀ ಧೃತಿ ಸ್ತುಷ್ಟಿ ಪುಷ್ಟಿ ಇವೆಲ್ಲವೂ ಕೂಡ 12 ಗುಣಗಳು. ಈ 12 ಗುಣಗಳಲ್ಲಿ ಶೌರ್ಯವೂ ಒಂದಾಗಿದೆ. ಆ ಶೌರ್ಯ ಉಳ್ಳವನಾದ ಕಾರಣ ಅವನಿಗೆ ದಾನಂ ದಾಕ್ಷ್ಯಂ ಶ್ರುತಂ ಶೌರ್ಯಂ, ಆ ಶೌರ್ಯ ಇರೋದರಿಂದ ಭಗವಂತನಿಗೆ ಶೂರಃ ಅಂತ ಹೆಸರು. ಇನ್ನೊಂದು
ನಮ್ಮ ಶೂರತ್ವ ಪರಾಕ್ರಮ ಯಾವುದೇ ಆಗಲಿ, ನಾವು ಏನು ಗುಣಗಳು ನಮ್ಮಲ್ಲಿ ದೊಡ್ಡ ಗುಣಗಳಿದೆ ಅಂತ ಹೇಳ್ಕೊಳ್ತೇವೆ, ಅದು ಯಾವುದೇ ಏನೇ ಆಗಲಿ ಕೂಡ ನಮ್ಮೆಲ್ಲದರಲ್ಲೂ ಪ್ರತಿಬಂಧಕ ಇರುತ್ತೆ, ಒಂದು ನಿರೋಧ ಇರುತ್ತೆ. ಅದಕ್ಕೆ ಭಗವಂತ ನಿರೋಧವಿಲ್ಲದೆ ಇರುವವನಾದ ಕಾರಣ ಅವನಿಗೆ ಅನಿರುದ್ಧ ಅಂತ ಹೆಸರು. ನಮಗೆ ನಾವು ಎಷ್ಟೇ ಆ ಗುಣ ಇದೆ ಈ ಗುಣ ಇದೆ ಅಂತ ನಾವೇನು ಹೇಳಿದರೂ ಕೂಡ ಅದಕ್ಕೆ ಪ್ರತಿಬಂಧಕಗಳಿರುತ್ತೆ. ಆದರೆ ಭಗವಂತನಿಗೆ ಹಾಗಲ್ಲ. ಅವನಿಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ದೀಪಿಕಾ ಗ್ರಂಥದಲ್ಲಿರೋ ಇದರನ್ನು ಉಲ್ಲೇಖ ಮಾಡ್ತಾ, ಸದ್ದೇಹ ಸುಖಗಂಧಶ್ಚ ಸತ್ಪರಾಕ್ರಮ ಸಹ ವಿಷ್ಣು ಪರಮಾಕ್ಷರ. ಸತ್ಪರಾಕ್ರಮ ಅಂದರೆ ಅಪ್ರತಿಹತ ಪರಾಕ್ರಮ. ಭಗವಂತನಿಗೆ ಯಾವುದೇ ರೀತಿಯಾದ ಪ್ರತಿಬಂಧಕವಿಲ್ಲದೇ ಇರುವಂತಹ ಪರಾಕ್ರಮವುಳ್ಳವನು ಅಂತ ಹೇಳಿ ನಮಗೆ ಪೈಂಗಿ ಶ್ರುತಿ ಹೇಳ್ತಾ ಅವನನ್ನು ಸತ್ಪರಾಕ್ರಮ ಅಂತ ಹೇಳ್ತಾ ಇದೆ. ಇಲ್ಲಿ ಸತ್ಪರಾಕ್ರಮ ಅಂದರೆ ಏನು ಅಂದರೆ ದೀಪಿಕಾ ಗ್ರಂಥ ಹೇಳುತ್ತೆ, ಸತ್ಪರಾಕ್ರಮ ಅಂದರೆ ಅಪ್ರತಿಹತ ಪರಾಕ್ರಮ ಅಂದರೆ ಯಾವ ಒಂದು ನಿರೋಧವೂ ಅಡ್ಡಿ ಇಲ್ಲದೇ ಇರುವಂತಹ ಏಕಪ್ರಕಾರವಾಗಿ ಇರುವಂತಹ ಪರಾಕ್ರಮ ಶೌರ್ಯ ಉಳ್ಳವನು. ಆದ ಕಾರಣ ಅವನಿಗೆ ಶೂರ ಅಂತ ಹೆಸರು. ಭಗವಂತನು ಈ ರೀತಿಯಾಗಿ ಅವನು ಶ್ರೇಷ್ಠನಾಗಿರುವುದರಿಂದಲೇ ಆಚಾರ್ಯರು ನಮಗೆ ದ್ವಾದಶ ಸ್ತೋತ್ರದಲ್ಲಿ ಕೇಶವ ಕೇಶವ ಶೂರವರೇಶ ಅಂತ ಹೇಳಿ ಸ್ತೋತ್ರ ಮಾಡಿದ್ದಾರೆ. ಭಗವಂತನನ್ನು ಕೇಶವ ಅಂತ ಹೇಳ್ತಾ, ಆ ಕೇಶವನು ಶೂರವರೇಶ. ಯಾರು ಜಗತ್ತಿನಲ್ಲಿ ಶೂರರು ಅಂತಿದ್ದಾರೋ, ಧೀರ ಶೂರ ವೀರ ಪರಾಕ್ರಮಿ ಅಂತ ನಾವು ಏನೇನು ಹೇಳ್ಕೊಳ್ತೇವೆ, ಅಂತಹ ಯಾರು ಶೂರರು ಈ ಜಗತ್ತಿನಲ್ಲಿದ್ದಾರೋ ಅವರೆಲ್ಲರಿಗೂ ಕೂಡ ಶೂರವರೇಶ, ಎಲ್ಲರಿಗೂ ಶೂರ ಶ್ರೇಷ್ಠರಿಗೂ ಒಡೆಯನಾಗಿರುವವನು. ಆದ ಕಾರಣ ಶೂರ. ನಾವು ಹೇಳ್ಕೊಂಡಿದ್ದೇವೆ ಎಷ್ಟೋ ಸಲ, ಉಪಾಧ್ಯಾಯರು ಅಂದರೆ ಪಾಠ ಹೇಳುವವರು. ಉಪಾಧ್ಯಾಯರು ಅಂತ ಹೇಳಿದರೆ ಉಪಾಧ್ಯಾಯರಿಗೇನೆ ಉಪಾಧ್ಯಾಯರು. ಹಾಗೆ ಶೂರರು ಯಾರಿದ್ದಾರೆ, ಶೂರ ಶ್ರೇಷ್ಠರು ಅಂಥೇಳಿ, ಅಂತಹ ಶೂರ ಶ್ರೇಷ್ಠರಿಗೂ ಇವನು ಒಡೆಯನಾಗಿರುವವನು, ಶ್ರೇಷ್ಠನಾಗಿರುವವನು. ಆದ ಕಾರಣ ಅವನಿಗೆ ಶೂರ ಅಂತ ಹೆಸರು. ಇನ್ನು ಸುಖಶೀಲತ್ವಾತ್ ಶುಹು ಉಚ್ಚತ್ವಾತ್ ಉಹು ಶಂಶೀಲಕೋಹಂ ಯತ ಏವ ಚೋಚಃ ಶುನಾಮ ಕಹ ಇತ್ಯತ್ರ ಏವಮೇವ ವ್ಯಾಖ್ಯಾತಂ ರಮತೆ ಸರ್ವದಾ ಇತಿ ರಹ ಅಸಾಧಾರಣ್ಯೇನ ವ್ಯಪದೇಶಃ ಶುಶ್ಚಾಸೌ ಉಶ್ಚಾಸೌ ರಶ್ಚ ಶೂರ. ಈ ಶೂರ ಎಂಬ ಶಬ್ದದಲ್ಲಿ ಶ ಊ ರ ರಹ ಇಷ್ಟು ಪದಗಳಿದೆ. ಶು ಒಂದು ಶ, ಅದಕ್ಕೆ ಉ ಮತ್ತು ದೀರ್ಘ ಉ, ಶ ಉ ರಹ. ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯ ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಹೇಳ್ತಾರೆ. ಸುಖಶೀಲತ್ವಾತ್ ಶುಹು. ಸುಖಶೀಲ, ಸುಖವೇ ಸ್ವಭಾವ, ಸುಖವೇ ದೇಹವಾಗಿ, ಸುಖವೇ ಸ್ವರೂಪವಾಗಿ ಉಳ್ಳವನು. ಆದ ಕಾರಣ ಶುಹು. ಉಚ್ಚತ್ವಾತ್ ಉಹು, ಉಚ್ಚನಾಗಿರುವವನು, ಎಲ್ಲರಕ್ಕಿಂತ ದೊಡ್ಡವು, ಶ್ರೇಷ್ಠನಾಗಿರುವವನು. ಮತ್ತು ರಹ ರಮತೆ ಸರ್ವದಾ ಇತಿ ರಹ, ಯಾವಾಗೂ ರಮಿಸುವವನು, ಕ್ರೀಡಿಸುತ್ತಾ ಇರುವವನು. ಅಂದರೆ ಮೂರು, ಸುಶೀಲನು, ಸುಖಶೀಲನು, ಉಚ್ಚನಾಗಿರುವವನು, ಯಾವಾಗಲೂ ಕ್ರೀಡಿಸುತ್ತಿರುವವನು. ಇದರಿಂದ ಶುಶ್ಚಾಸೌ ಉಶ್ಚಾಸೌ ರಶ್ಚ ಶೂರ.
ಸುಖಶೀಲನು ಉಚ್ಚನಾಗಿರುವವನು ಯಾವಾಗಲೂ ಕ್ರೀಡಿಸುತ್ತಿರುವವನಾದ ಕಾರಣ ಭಗವಂತನಿಗೆ ಶೂರ ಅಂತ ಹೆಸರು. ಇನ್ನು ಇವನು ಸುಖಶೀಲತ್ವಾದುಚ್ಚತ್ವಾಚ್ಚ ಶೂಹು ತಾದೃಶೇನ ಸ್ವೇನೈವ ರಮತೆ ಇತಿ ಶೂರ. ಸುಖಶೀಲತ್ವಾತ್ ಅಂದರೆ ಸುಖಶೀಲನಾದ್ದರಿಂದ, ಉಚ್ಚತ್ವಾತ್ ಶ್ರೇಷ್ಠನಾದವರಿಂದ, ಶೂಹು ಶೂರ ಶಬ್ದದಲ್ಲಿ ಶೂಹು. ಇನ್ನು ತಾದೃಶೇನ ಸ್ವೇನೈವ ರಮತೆ ಇತಿ ಶೂರ. ಅವನು ಸುಖಶೀಲನಾಗಿ ಉಚ್ಚನಾಗಿರೋದರಿಂದ ತನ್ನಿಂದಲೇ ತಾನೇ ಕ್ರೀಡಿಸುತ್ತಿರೋ, ಅದಕ್ಕೆ ತಾದೃಶೇನ ಅವುಗಳಿಂದ ಸ್ವೇನೈವ ರಮತೆ ಇತಿ ಶೂರ, ತನ್ನಲ್ಲೇ ತಾನೇ ಕ್ರೀಡಿಸುವವನು. ಹೌದು, ಭಗವಂತ ಸ್ವರಮಣ. ಅವನು ಅವನಿಗೆ ಆನಂದ ಬೇಕು, ಸುಖ ಬೇಕು ಅಂತ ಏನು ಬೇಕು ಅಂದರೂ ಕೂಡ, ಒಂದು ಆಹಾರ ತಿಂತಾನೆ ಅಂತ ಹೇಳಿದ್ರು ಕೂಡ ಅವನಲ್ಲಿ ಅವನು ರಮಿಸುವವನು. ಅವನು ಸ್ವರಮಣ. ಅವನ ಆನಂದಕ್ಕಾಗಿ ಯಾವ ಪದಾರ್ಥದ ಮೇಲೂ ಅವನು ಆಧಾರ ಪಡುವವನಲ್ಲ. ಆಧಾರ ಪಟ್ಟರೆ ಅವನು ನಾಟ್ ಇಂಡಿಪೆಂಡೆಂಟ್, ಹಿ ವಿಲ್ ಬಿ ಡಿಪೆಂಡೆಂಟ್. ಡಿಪೆಂಡೆಂಟ್ ಆದ ಅಂತಂದರೆ ಅವನು ಭಗವಂತನಾಗುವುದಕ್ಕೆ ಸಾಧ್ಯನಾಗಲ್ಲ. ಯಾಕೆ ಅಂದರೆ ಅವನು ಸರ್ವತಂತ್ರ ಸ್ವತಂತ್ರ, ಯಾರ ಮೇಲೂ ಆಧಾರ ಪಡದೇ ಇರುವವನು. ಆದ ಕಾರಣ ಅವನು ತನ್ನಿಂದ ತಾನೇ ರಮಿಸುವವನು, ಕ್ರೀಡಿಸುವವನು. ಆದ ಕಾರಣ ಶೂರಃ ಅಂತ ಹೆಸರು. ಅದು ನಮಗೆ ಇವಾಗ ನಾವು ಒಂದು ನೈವೇದ್ಯ ಪದಾರ್ಥವನ್ನು ಭಗವಂತನಿಗೆ ಇಟ್ಟಾಗ, ನೈವೇದ್ಯ ಅಂತಂದರೆ ಏನು? ನಾವಿಡುವ ಈ ಪ್ರಾಕೃತ ಪದಾರ್ಥವನ್ನು ಭಗವಂತ ಸ್ವೀಕಾರ ಮಾಡೋದಿಲ್ಲ. ಅವನು ಆ ಪ್ರಾಕೃತ ಪದಾರ್ಥದಲ್ಲಿ ಅದರಲ್ಲಿರುವ ತನ್ನದೇ ಆದ ಒಂದು ರಸ ಇರುತ್ತೆ, ಸ್ವಾಖ್ಯರಸ. ಆ ಸ್ವಾಖ್ಯರಸವನ್ನು ತಾನು ಸ್ವೀಕಾರ ಮಾಡ್ತಾನೆ. ನೀವು ಯಾವುದೇ ಆಗಲಿ, ಏನೇ ಆಗಲಿ, ಎಲ್ಲ ಪದಾರ್ಥಗಳಲ್ಲಿ ತಾನು ಇದ್ದು ಅದರಲ್ಲಿ ತನ್ನದೇ ಆದ ಒಂದು ರೂಪ ರಸದಿಂದ ಅವನು ಸ್ವೀಕಾರ ಮಾಡ್ತಾನೆ, ತನ್ನದೇ ಆದ ಅಪ್ರಾಕೃತವಾದದ್ದು. ಅದಕ್ಕೆ ನಾವು ನೈವೇದ್ಯ ಮಾಡುವಾಗ, ನೈವೇದ್ಯ ಅಂತ ಹೇಳಿದರೆ ಅಲ್ಲಿ ಅಡಿಗೆ ಎಲ್ಲ ಇಟ್ಟ ಮೇಲೆ ಶಂಖದಿಂದ ನೀರು ಹಾಕಿ ಆ ಗಾಯತ್ರಿ ಮಂತ್ರದಿಂದ ಅಡಿಗೆ ಎಲ್ಲ ಒಳ್ಳೆ ಗರಿಗರಿ ಹಪ್ಪಳ, ಗರಿಗರಿ ವಡೆ ಗಿಡ ಇಟ್ಟಿದ್ರೆಲ್ಲ ಹಾಕಿ ಮೆತ್ತಗೆ ಮಾಡಿಬಿಟ್ಟು ನೀರಲ್ಲಿ ನೆನೆಸಿ ಏನೋ ಆರ್ಭಾಟ ಮಾಡೋದಲ್ಲ. ನೈವೇದ್ಯ ಅಂತ ಹೇಳಿದರೆ ಇದು ಮಾಡಬೇಕು ಮಂತ್ರ. ಆದರೆ ಅಲ್ಲಿ ಅನುಸಂಧಾನ ಏನು ಅಂತ ಹೇಳಿದರೆ, ನನ್ನ ಬಿಂಬರೂಪಿ ಭಗವಂತ, ನಾನು ಪೂಜೆ ಮಾಡ್ತಾ ಇರುವ ಪ್ರತಿಮಾಂತರ್ಗತ ಭಗವದ್ರೂಪ, ಈ ಪದಾರ್ಥಗತವಾದ ಭಗವದ್ರೂಪ ಮೂರು ಒಂದೇ ಅಂತ ಐಕ್ಯಾನುಸಂಧಾನ ಮಾಡುವುದೇ ಅದು ನೈವೇದ್ಯ. ಆ ಐಕ್ಯಾನುಸಂಧಾನವೇ. ಅದಕ್ಕೆ ನಾವಾಗಲಿ ಸ್ವಾಮಿಗಳಾಗಲಿ ನೈವೇದ್ಯ ಮಾಡುವಾಗ ನಾವೇನು ಮಾಡ್ತೀವಿ, ಮತ್ತು ಗಾಯತ್ರಿ ನಾರಾಯಣ ಮಂತ್ರ ನಾವು ಮಾಡ್ತೀವಿ, ನೈವೇದ್ಯ ಮಾಡಿ ಎಲ್ಲ ಮಾಡಿ. ನಾವು ಈ ಜಪದ ಮಣಿಗೆ ಬಟ್ಟೆ ಮುಚ್ಕೊಂಡು ಅಥವಾ ಸ್ವಾಮಿಗಳ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಆ ನಾರಾಯಣ ಮಂತ್ರ ಜಪ ಮಾಡ್ತಾರೆ. ಆ ಮಾಡೋ ಉದ್ದೇಶ ಏನು ಅಂತ ಹೇಳಿದರೆ, ಅಲ್ಲಿ ಆ ಅನುಸಂಧಾನ ಮಾಡೋದು. ಆ ನೈವೇದ್ಯಗತವಾದ ಪದಾರ್ಥ, ನೈವೇದ್ಯಕ್ಕಿಟ್ಟಿರುವ ಪದಾರ್ಥಗತ ಭಗವದ್ರೂಪ, ನನ್ನ ಬಿಂಬರೂಪ ಭಗವಂತ, ಪೂಜೆ ಮಯದಲ್ಲಿ ಇಟ್ಕೊಂಡಿರುವ ಪ್ರತಿಮಾಂತರ್ಗತ ಭಗವದ್ರೂಪ ಒಂದೇ ಅಂತ ಐಕ್ಯಾನುಸಂಧಾನ ಮಾಡುವುದೇ ನೈವೇದ್ಯ. ಆದ ಕಾರಣ ಯಾವುದೇ ಏನೇ ಇಟ್ಟರೂ ಕೂಡ ತನ್ನಲ್ಲಿ ತಾನು ರಮಿಸುತ್ತಾನೆ, ತನ್ನ ರೂಪದಿಂದ ತಾನೇ ಮಾಡ್ತಾನೆ ಹೊರತು ಪ್ರಾಕೃತವಾದದ್ದು ಯಾವುದು ತಾನು ತಗೊಳ್ಳುವುದಿಲ್ಲ. ಆದ ಕಾರಣ ಅವನಿಗೆ ಶೂರಃ. ಇಲ್ಲಿ ನಮಗೆಲ್ಲ ಇದ್ದಾಗ ನಾವು ಯಾರ ಮೇಲೂ ಡಿಪೆಂಡ್ ಆಗೋದೇ ಇಲ್ಲ. ನಮ್ಮಲ್ಲಿ ಯಾವುದಾದ್ರೂ ಒಂದು ಲೋಪ ಇದ್ರೇ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗ್ತೇವೆ. ನಮಗೆ ಡ್ರೈವಿಂಗ್ ಬರುತ್ತೆ, ಡ್ರೈವಿಂಗ್ ಬಂದಾಗ ಡ್ರೈವರ್ ಬೇಕಾಗಿಲ್ಲ. ಆದರೆ ಡ್ರೈವರ್ನ ಯಾಕೆ ಇಟ್ಕೊಳ್ತೇವೆ? ನಮಗೆ ಡ್ರೈವಿಂಗ್ ಬಂದರೂ ಕೂಡ ಗಂಟಾನುಗಟ್ಟಲೆ ಡ್ರೈವಿಂಗ್ ಮಾಡೋ ಶಕ್ತಿ ನಮ್ಮಲ್ಲಿರಲ್ಲ. ಹಾಗೆ ಯಾವುದೋ ಒಂದು ಲೋಪ ಇದ್ದೇ ಇರುತ್ತೆ. ಆದರೆ ಭಗವಂತನಲ್ಲಿ ಹಾಗಲ್ಲ.
ಅವನು ಸರ್ವೋಚ್ಚನಾಗಿದ್ದಾನೆ, ಅವನಲ್ಲಿ ಸುಖ ಆನಂದಗಳು ಸಹಜವಾಗಿರುತ್ತೆ. ಆದ್ದರಿಂದ ತನ್ನಿಂದ ತಾನೇ ಕ್ರೀಡಿಸುತ್ತಾನೆ. ಇನ್ನು ಸುಖಶೀಲತ್ವಾತ್ ಶುಹು ಉಚ್ಚಂ ಉತ್ಕೃಷ್ಟಂ ವಾ ರಂ ರಮಣಂ ಯಸ್ಯ ಸಹ ಉರಃ ಶುಶ್ಚಾಸೌ ಉರಶ್ಚ ಶೂರಃ. ಸರ್ವೋಚ್ಚನಾಗಿರುವುದರಿಂದ ಭಗವಂತನು ಸಹಜವಾಗಿ ಸುಖ, ಅದರಿಂದ ಯಾವಾಗಲೂ ತನ್ನಿಂದ ತಾನೇ ಕ್ರೀಡಿಸುತ್ತಾನೆ. ಆದ ಕಾರಣ ಶೂರಃ. ಮತ್ತು ಸುಖಶೀಲತ್ವಾತ್ ಶುಹು ಊನ್ ಇತರಾಪೇಕ್ಷೆಯ ಉಚ್ಚಾನ್ ಬ್ರಹ್ಮಾದೀನ್ ರಮಯತೀತಿ ಉರಃ ಶುಶ್ಚಾಸೌ ಉರಶ್ಚ ಶೂರಃ. ಇವನು ಸುಖಶೀಲನು ಮತ್ತು ಉತ್ಕೃಷ್ಟನಾಗಿ ಎಲ್ಲರಕ್ಕಿಂತ ಉತ್ಕೃಷ್ಟರಾದ ತಾನು ಸುಖಶೀಲನು ಮತ್ತು ಜೀವೋತ್ತಮರಾದ ಬ್ರಹ್ಮವಾಯುಗಳು ಉತ್ಕೃಷ್ಟರಾದ ಬ್ರಹ್ಮಾದಿಗಳನ್ನು ಕ್ರೀಡಿಸುವಂತೆ ಮಾಡ್ತಾನೆ. ಬ್ರಹ್ಮಾದಿಗಳು, ವಾಯುದೇವರು, ಜೀವೋತ್ತಮರಾದ ವಾಯುದೇವರು ಅನೇಕ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ. ಸರಿ, ವಾಯುದೇವರ ಮಹತ್ವಂತೂ ನಾವು ತಿಳ್ಕೊಂಡೇ ಇದ್ದೇವೆ. ಜೀವೋತ್ತಮರು ಯಾಕೆ ಅಂದರೆ ಭಗವಂತನ ಎಲ್ಲ ಕಾರ್ಯಗಳಲ್ಲಿ ಅವರು ಭಗವಂತನ ಜೊತೆಗೆ ಇದ್ದು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಇದ್ದು ಭಗವಂತನ ಸೇವೆಯನ್ನು ಮಾಡಿ ಆನಂದ ಪಡ್ತಾ ಇರ್ತಾರೆ. ಆ ಶಕ್ತಿ ಎಲ್ಲಿಂದ ಬಂತು ಅಂತ ಹೇಳಿದರೆ ಭಗವಂತ ಆ ರೀತಿ ವಾಯುದೇವರು ತಮ್ಮ ವ್ಯಾಪಾರ ಮಾಡುವಂತೆ ಅನುಗ್ರಹ ಮಾಡೋದರಿಂದ ಬಂತೇ ಹೊರತು ವಾಯುದೇವರಿಗೆ ಭಗವಂತ ಅನುಗ್ರಹ ಇಲ್ಲದೆ ಬಂದಿಲ್ಲ. ಆದರೆ ಭಗವಂತ ಹಾಗಲ್ಲ, ಯಾರ ಅನುಗ್ರಹ ಬೇಕಾಗಿಲ್ಲ. ಅವನು ಅನನ್ಯಾಧಿಪತಿ, ತನ್ನ ಮೇಲೆ ಒಬ್ಬ ಅಧಿಪತಿ ಇಲ್ಲದೇ ಇರುವವನು ಅನನ್ಯಾಧಿಪತಿ. ಆದ ಕಾರಣ ಶೂರಃ. ಇನ್ನು ಶೂನ್ ಸುಖಶೀಲಾನ್ ಮುಕ್ತಾನ್ ಉಚ್ಚೈಃ ರಮಯತೀತಿ ಶೂರಃ. ಮುಕ್ತಾತ್ಮರು, ಸಂಸಾರ ಬಂಧನದಿಂದ ಮುಕ್ತರಾದವರು ಮುಕ್ತಾತ್ಮರು. ಅವರು ಚಿದಾನಂದಾತ್ಮಕ ಸ್ವರೂಪ ದೇಹ ಉಳ್ಳವರಾಗಿರ್ತಾರೆ. ಅಂತಹ ಸುಖಶೀಲರಾದಂತಹ ಮುಕ್ತಾತ್ಮರು ಅಧಿಕವಾಗಿ ಕ್ರೀಡಿಸುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಶೂರಃ ಅಂತ ಹೆಸರು. ಇನ್ನು ಶವತಿ ಸರ್ವತ್ರ ಗಚ್ಚತಿ ಇತಿ ಶೂರಃ. ಶುಗತೌ ಸುಸುಚಿಮೀನಾಂ ದೀರ್ಘಶ್ಚ ಇತಿ ಶವತೇ ಕ್ರನ್. ಇವನು ಎಲ್ಲ ಕಡೆ ಇರ್ತಾನೆ, ಇಲ್ಲದೇ ಇರುವ ಜಾಗವೇ ಇಲ್ಲ. ಎಲ್ಲ ಕಡೆ ಸರ್ವತ್ರ ವ್ಯಾಪ್ತನಾಗಿರೋದರಿಂದ ಅವನಿಗೆ ಶೂರಃ ಅಂತ ಹೆಸರು. ಊರೀಕೃತ ಸುಖ ಶೂರಃ. ಇವನು ಯಾವಾಗೂ ಸುಖವನ್ನೇ ಸ್ವೀಕಾರ ಮಾಡ್ತಾನೆ. ನಾವು ಸುಖ ದುಃಖ ಕಷ್ಟ ನಷ್ಟ ಎಲ್ಲವನ್ನೂ ನಾವು ತಗೊಳ್ಳೇಬೇಕು, ಅನಿವಾರ್ಯ. ಸುಖ ಮಾತ್ರ ತಗೊಳ್ತೀವಿ, ದುಃಖ ಬಿಡ್ತೀವಿ ಅಂದರೆ ಆಗಲ್ಲ ನಮಗೆ. ಆದರೆ ಭಗವಂತ ಹಾಗಲ್ಲ, ತಾನು ಸುಖವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಆದ ಕಾರಣ ಶೂರಃ. ಯುದ್ಧಕ್ಕೆ ಇವನು ಶುವತಿ ಸಂಗ್ರಾಮಮಿತಿ, ಯುದ್ಧಕ್ಕೆ ಹೋಗುವವನು. ಆದ ಕಾರಣ ಇವನಿಗೆ ಶೂರಃ. ಭಗವಂತ ದೈತ್ಯರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ರಾವಣಾಸುರ, ಹಿರಣ್ಯಕಶಿಪ ಇವರೆಲ್ಲರ ಮೇಲೆ ಯುದ್ಧಕ್ಕೆ ಹೋಗ್ತಾ ಇರ್ತಾನೆ. ಆದ ಕಾರಣ ಅವನಿಗೆ ಶೂರಃ. ಶೂಯತೆ ಸೌ ಭಯಾತೈರಿತಿ, ಭಯಪೀಡಿತರಿಂದ ಹೊಂದಲ್ಪಡುವವನು. ಇವನು ಭಯಕೃತ್ ಭಯನಾಶನಃ. ಇದೇ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಯಾರು ಭಯ ಆಗಿರುತ್ತೆ ಆವಾಗ ಅವರು ಭಗವಂತನನ್ನೇ ಮೊರೆ ಹೊಕ್ಕುತ್ತಾರೆ ಭಯ ಆದಾಗ. ಅಂತಹ ಭಯಪೀಡಿತರಿಂದ ಹೊಂದಲ್ಪಡುವವನು. ಆದ ಕಾರಣ ಅವನಿಗೆ ಶೂರಃ ಅಂತ ಹೆಸರು. ಇನ್ನು ಜಿಜ್ಞಾಸೆ ಬಂದರೆ ಇಲ್ಲಿವರೆಗೂ ನಾವು ಹೇಳ್ಕೊತಾ ಬಂದಿದ್ದೇವೆ. ಭಗವಂತನ ಗುಣಗಳ ಸ್ವರೂಪ ಸ್ವತಃ ದುರ್ಜ್ಞೇಯ. ಆದ್ದರಿಂದ ಅವುಗಳನ್ನು ಹೇಳುವುದು ಸಿದ್ಧ ಸಾಧನವಲ್ಲ ಅಂತ ಹೇಳ್ತಾ, ಅದು ಸಿದ್ಧಾಂತ. ಆದರೆ ಪೂರ್ವಪಕ್ಷ ಏನು ಅಂತ ಹೇಳಿದರೆ, ಈ ಜಗತ್ತಿನ ಸೃಷ್ಟಿಕರ್ತನಾದಂತಹ ಭಗವಂತನೇ ಎಲ್ಲರಿಗೂ ಶೌರ್ಯವನ್ನು ಸೃಷ್ಟಿ ಮಾಡಿದ್ದಾನೆ. ಎಲ್ಲರಿಗೂ ಅವರವರ ಯೋಗ್ಯತಾನುಸಾರ ಶೂರತ್ವ ಇರುವಂತೆ ಮಾಡಿದ್ದಾನೆ. ಎಲ್ಲರಿಗೂ ಶೂರತ್ವವನ್ನು
ಕೊಟ್ಟಿರುವಂತಹ ಭಗವಂತನಲ್ಲಿ ಅಪರಿಮಿತವಾದ ಶೌರ್ಯ ಇರಲೇಬೇಕು. ನನ್ನಲ್ಲಿ ಶೂರತ್ವ ಇಲ್ಲದೇ ಇದ್ದರೆ, ನಾನೇ ಭಯಸ್ಥ ಆದರೆ ನಾನು ಇನ್ನೊಬ್ಬನಿಗೇನು ಧೈರ್ಯವನ್ನು ಹೇಳ್ತೇನೆ? ಒಬ್ಬನು ಧೈರ್ಯ ಇರುವವನು, ಒಬ್ಬನು ಭಯಸ್ಥ, ಒಬ್ಬರು ಕತ್ತಲಲ್ಲಿ ಹೋದಾಗ ಭಯಸ್ಥನು ಭಯಪಟ್ಟರೆ ಧೈರ್ಯವನ್ನು ಹೇಳ್ತಾನೆ. ಇಬ್ಬರೂ ಭಯಸ್ಥರಾದರೆ, ಆದ ಕಾರಣ ಭಗವಂತನಲ್ಲಿ ಅಪರಿಮಿತವಾದ ಶೌರ್ಯ ಇರಲೇಬೇಕು. ಅವನಲ್ಲಿ ಹೇಗೂ ಅಪರಿಮಿತವಾದ ಶೌರ್ಯ ಇದ್ದೇ ಇದೆ. ಆದರೆ ಆತನನ್ನು ನೀವು ಶೂರ ಅಂತ ಹೇಳೋದು ಸಿದ್ಧ ಸಾಧನತಾ ದೋಷ ಬರುತ್ತೆ ಅಂತ ಆಕ್ಷೇಪ. ಹೌದು, ಸಿದ್ಧ ಸಾಧನತಾ ದೋಷ ಅಂತ ಹೇಳಿದರೆ ಸಿದ್ಧವಾಗಿದ್ದನ್ನೇ ಪದೇ ಪದೇ ಹೇಳ್ತಾ ಇರೋದು. ಸಿದ್ಧವಾದದ್ದು ಎಲ್ಲರಿಗೂ ಗೊತ್ತೇ ಇದೆ. ಗೊತ್ತಿರುವ ವಿಷಯವನ್ನು ಮತ್ತು ಹೇಳೋದು ಎಂಬುದು ಅದು ನಮಗೆ ಚೆನ್ನಾಗಿರಬಹುದು, ಆದರೆ ಶಾಸ್ತ್ರದಲ್ಲಿ ಅದು ಸಿದ್ಧ ಸಾಧನತಾ ದೋಷ. ಕೆಲವರು ಇರ್ತಾರೆ, ಸುಮ್ಮನೆ ತಮ್ಮ ಬಗ್ಗೆ ತಾವು ಹೇಳ್ಕೊತಾನೇ ಇರ್ತಾರೆ. ಅದು ಎಲ್ಲರಿಗೂ ಗೊತ್ತಾಗಿರುತ್ತೆ. ಅಷ್ಟೊತ್ತಿಗೆ 1,00,000 ಸಲ ಹೇಳಿರ್ತಾರೆ, ಮತ್ತು ಅದನ್ನೇ ಹೇಳ್ತಾ ಇರ್ತಾರೆ. ನಮಗೆ ಗೊತ್ತು, ನೀನು ಹೇಳಬೇಡ ಅಂತೀವಿ. ಹಾಗೆ ಲೌಕಿಕವಾಗಿ ಅದೇನೇ ಆಗಿರಬಹುದು, ಶಾಸ್ತ್ರದಲ್ಲಿ ಸಿದ್ಧವಾದದ್ದನ್ನು, ಗೊತ್ತಾಗಿದ್ದನ್ನು ಮತ್ತು ಅದನ್ನು ಸಾಧಿಸೋದು, ಅದು ಇದೆ ಅಂತ ಹೇಳಲಿಕ್ಕೆ ಹೋಗೋದು ಎಂಬುದು ಸಿದ್ಧ ಸಾಧನತಾ ದೋಷ ಅಂತ ಬರುತ್ತೆ. ಈ ಸಿದ್ಧ ಸಾಧನತಾ ದೋಷಕ್ಕೆ ಇಲ್ಲೊಂದು ದೃಷ್ಟಾಂತ ಕೊಡಬೇಕು. ಮಾಯಾವಾದ ಖಂಡನದಲ್ಲಿ ಜೈತೀರ್ಥರು ವ್ಯಾಖ್ಯಾನ ಮಾಡ್ತಾ ಇರ್ತಾರೆ. ವ್ಯಾಖ್ಯಾನ ನಡೆಯುತ್ತೆ, ಮಾಡ್ತಾರೆ. ಅದಕ್ಕೆ ಮಾಡಿದಾಗ ಅದಕ್ಕೆ ವ್ಯಾಸರಾಜರು ಮಂದಾರ ಮಂಜರಿ ಟಿಪ್ಪಣಿ ಬರೀತಾರೆ. ಇಲ್ಲಿ ನಾವು ಸುಮ್ಮನೆ ಹೇಳೋದಲ್ಲ. ಶ್ರೀಮಧ್ವಃ ಕಲ್ಪವೃಕ್ಷಶ್ಚ ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಂ ಉದಾಹೃತಂ ಅಂತೇಳಿ ಮಧ್ವಮುನಿ, ಜಯಮುನಿ, ವ್ಯಾಸಮುನಿ. ಮಧ್ವಾಚಾರ್ಯರು ಕಲ್ಪವೃಕ್ಷವಾದರೆ, ಜಯತೀರ್ಥರು ಕಾಮಧೇನುವಾದರೆ, ವ್ಯಾಸರಾದರೆ ಚಿಂತಾಮಣಿ ಅಂತ ಹೇಳ್ತೇವೆ. ಅದು ಸುಮ್ಮನೆ ಬಂದಿಲ್ಲ. ಮಧ್ವಾಚಾರ್ಯರ ಹೃದಯ ಚೆನ್ನಾಗಿ ಆವಿಷ್ಕಾರ ಮಾಡಲಿಕ್ಕೆ ಸಾಧ್ಯ ಆಗೋದು ಜಯತೀರ್ಥರಿಗಾದರೆ, ಜಯತೀರ್ಥರ ಹೃದಯವನ್ನು ಚೆನ್ನಾಗಿ ಆವಿಷ್ಕರಣೆ ಮಾಡುವುದಕ್ಕೆ ಸಾಧ್ಯವಾಗುವುದು ವ್ಯಾಸರಾಜರಿಗೆ. ಇಲ್ಲಿ ಆ ಸಿದ್ಧ ಸಾಧನತಾ ಎಂಬುದು ಬಹಳ ಸ್ವಾರಸ್ಯವಾಗಿರುತ್ತೆ, ಹೇಳ್ತೀನಿ. ಆ ಮಾಯಾವಾದ ಖಂಡನದಲ್ಲಿ ಅವನು ಮಾಯಾವಾದಿ ಪ್ರಶ್ನೆ ಮಾಡ್ತಾನೆ, ಇದು ನಿನಗೆ ಈ ಸಿದ್ಧ ಸಾಧನತಾ ದೋಷ ಬರುತ್ತೆ. ಅವನು ಮಾಯಾವಾದಿ, ಇದು ಇರಲಿ, ನಮಗೇನು ಇದರಿಂದ ನನಗೇನು ತೊಂದರೆ ಅಂತ ಹೇಳಿದಾಗ, ಆವಾಗೆ ನಿಮಗೆ ಸಿದ್ಧ ಸಾಧನತಾ ದೋಷ ಬರುತ್ತೆ ಅಂತ ನಾವು ಹೇಳ್ತೇವೆ. ಆವಾಗ ಮಾಯಾವಾದಿ ಪ್ರಶ್ನೆ ಮಾಡ್ತಾನೆ, ಸಿದ್ಧ ಸಾಧನತಾ ದೋಷ ಬರಲಿ, ಏನು ದೋಷ ಅಂತ ಕೇಳ್ತಾರೆ. ಅದಕ್ಕೆ ಜೈತೀರ್ಥರು ಕೋ ದೋಷ ಅಂದರೆ ಏನು ದೋಷ? ನೀವು ನನಗೆ, ಮಾಯಾವಾದಿ ಕೇಳ್ತಾನೆ, ನನಗೆ ಸಿದ್ಧ ಸಾಧನತಾ ದೋಷ ಬರುತ್ತೆ ಅಂತ ಹೇಳ್ತಾ ಇದ್ದೀರಿ, ಅದೇನು ಬರಲಿ, ಏನು ಸಿದ್ಧ ಸಾಧನತಾ ದೋಷ ಬಂದರೆ ಏನು, ಅದರಿಂದ ನನಗೇನು ಏನು ತಪ್ಪೇನಿಲ್ಲ ಅಂಬೋ ಅವನ ಮಾಯಾವಾದಿ ಅಭಿಪ್ರಾಯವನ್ನು ಜೈತೀರ್ಥರು ಕೋ ದೋಷ, ನನಗೇನು ದೋಷ, ಅದು ದೋಷವಲ್ಲ ಅಂತ ಅವನ ಪ್ರಶ್ನೆ. ಅವನ ಏನು ದೋಷ ಅಂತ ಪ್ರಶ್ನೆಯಲ್ಲಿ ಅವನ ಅಂತರಂಗ, ಅವನ ತಾತ್ಪರ್ಯ ಏನಂದರೆ, ನನಗೇನು ದೋಷ, ಏನು ದೋಷವಿಲ್ಲ. ಇವಾಗ ನಾವು ಹೇಳ್ತೇವೆ ಅವನು ಬಂದಂದರೆ ಬರಲಿ ಏನು ಅಂತ ಕೇಳ್ತೇವೆ. ಹಾಗೆ ಏನು ಬರಲಿ, ಏನು ದೋಷ ಅಲ್ಲ, ಏನು ದೋಷ ಅಂತ ಅದಕ್ಕೆ ಜೈತೀರ್ಥ ವ್ಯಾಸರಾಜರು ಮಂದಾರ ಮಂಜರಿ ಟಿಪ್ಪಣಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಜಯತೀರ್ಥರು ಕೋದೋಷ ಎಂಬೋ ಆ 2 ಪದಗಳ ವಾಕ್ಯದಲ್ಲಿ ಎಷ್ಟು ಅರ್ಥ ತುಂಬಿದೆ ಅಂತೇಳಿ. ಅದಕ್ಕೆ ನಮಗೆ ಪರಿಮಳಾಚಾರ್ಯ ರಾಯರು ಹೇಳ್ತಾರೆ, ಟೀಕಾ ಗಾಂಭೀರ್ಯ ಮುದ್ಧರ್ತು ವ್ಯಾಸತೀರ್ಥಾದಯ ಕ್ಷಮಾಹ ಅಂಥೇಳಿ. ಜಯತೀರ್ಥರ ಟೀಕಾ ಗಾಂಭೀರ್ಯ, ಅವರ ವಾಕ್ಯಗಳ ಅರ್ಥದ ಒಂದು ಗಾಂಭೀರ್ಯವನ್ನು, ಅರ್ಥವನ್ನು ತಿಳಿಯಬೇಕು ಅಂತೇಳಿದರೆ ವ್ಯಾಸರಾಜರೇ ಮೊದಲಾದವರು ಸಮರ್ಥರು ಅಂತೇಳಿ. ಅದಕ್ಕಿಲ್ಲಿ ದೃಷ್ಟಾಂತ. ಆ ಕೋದೋಷ ಎಂಬುವ 2 ಪದಗಳ ಪ್ರಶ್ನೆಯ ಹಿಂದೆ ಇಷ್ಟು ಅರ್ಥ ತುಂಬಿದೆ ಜಯತೀರ್ಥರ ಪದಗಳಲ್ಲಿ ಅಂತೇಳಿ ವ್ಯಾಸರಾಜರು ಮಂದಾರ ಮಂಜರಿ ಟಿಪ್ಪಣಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಏನಂತ? ಧಾರಾವಾಹಿಕ ದ್ವಿತೀಯಾದಿ ಜ್ಞಾನವತ್ ಸಿದ್ಧಬೋಧಕತ್ವೇಪಿ
ಪ್ರಾಮಾಣ್ಯ ಉಪಪತ್ತೇ ಅಪ್ರಾಮಾಣ್ಯ ಪ್ರಸಂಗರೂಪದೋಷೋ ನಾಸ್ತಿ ಇತ್ಯರ್ಥ. ಆ ಕೋದೋಷ ಎಂಬುವ ಎರಡು ಪದಗಳ ಹಿಂದೆ ಮಾಯಾವಾದಿ ಇಷ್ಟು ಅರ್ಥವನ್ನು ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾನೆ, ನನಗೇನು ದೋಷ, ಸಿದ್ಧ ಸಾಧನ ದೋಷ ನನಗೆ, ಅದರಿಂದ ನನಗೆ ದೋಷ ಅಲ್ಲ ಅಂತೇಳಿ ಸಿದ್ಧವಾದದ್ದು ಹೇಳೋದರಿಂದ. ಏನು ಧಾರಾವಾಹಿಕ ದ್ವಿತೀಯಾದಿ ಜ್ಞಾನವತು ಸಿದ್ಧಬೋಧಕತ್ವೇಪಿ ಪ್ರಾಮಾಣ್ಯ ಉಪತ್ತೇ. ನಾನು ಉದಾಹರಣೆಗೆ ಸೂರ್ಯ ಪೂರ್ವಕ್ಕೆ ಹುಡ್ತಾನೆ, ಸನ್ ರೈಸಸ್ ಇನ್ ಈಸ್ಟ್, ಅದೆಲ್ಲರಿಗೂ ಗೊತ್ತಿದೆ. ನಾನು ಸೂರ್ಯ ಪೂರ್ವಕ್ಕೆ ಹುಡ್ತಾನೆ ಒಂದು ಬಾರಿ, 2 ಬಾರಿ, 3 ಬಾರಿ, 100 ಬಾರಿ, 100 ಟೈಮ್ಸ್ ಹೇಳ್ತೇನೆ ಸೂರ್ಯ ಪೂರ್ವಕ್ಕೆ ಹುಡ್ತಾನೆ ಅಂತ. ಅದರಿಂದ ಏನಾಗುತ್ತೆ, ನಾನು ಅಷ್ಟು ಸಲ ಸೂರ್ಯ ಪೂರ್ವಕ್ಕೆ ಹುಡ್ತಾನೆಂಬುದು ಎಲ್ಲರಿಗೂ ಗೊತ್ತಿದೆ. ನಾನು 100 ಬಾರಿ ಹೇಳಿದರೂ ಕೂಡ ಸೂರ್ಯ ಪೂರ್ವಕ್ಕೆ ಹುಡ್ತಾನೆ ಎಂಬುವಂತಹ ಒಂದು ಸತ್ಯಾಂಶಕ್ಕೆ ಬೋಧಕತ್ವೇಪಿ ಪ್ರಾಮಾಣ್ಯ ಉಪಪತ್ತೇ. ನಾನು 100 ಸಲ ಎಲ್ಲರಿಗೂ ಗೊತ್ತಿರುವ ವಿಷಯವನ್ನು ಸೂರ್ಯ ಪೂರ್ವಕ್ಕೆ ಹುಡ್ತಾನೆ 100 ಬಾರಿ ಹೇಳಿದರೂ ಸೂರ್ಯ ಪೂರ್ವಕ್ಕೆ ಹುಡ್ತಾನೆ ಎಂಬ ಒಂದು ಸತ್ಯಾಂಶದಲ್ಲಿ ಏನು ಅಪ್ರಾಮಾಣ್ಯ ಬರೋದಿಲ್ಲ. ಆ ಪ್ರಾಮಾಣಿಕತೆಗೆ ಧಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಪ್ರಾಮಾಣ್ಯಕ್ಕೆ ಧಕ್ಕೆ ಬರೋದಿಲ್ಲ. ಇನ್ನೂ ಏನು ಬಿಡಿ, ಅಪ್ರಾಮಾಣ್ಯ ಪ್ರಸಂಗ ರೂಪದೋಷೋ ನಾಸ್ತಿ ಇತ್ಯರ್ಥ. ನಾನು ಹೇಳಿದ್ದನ್ನೇ 100 ಬಾರಿ ಹೇಳಿದರೂ ಕೂಡ ಪ್ರಾಮಾಣ್ಯಕ್ಕೆ ಧಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಅಪ್ರಾಮಾಣ್ಯ ಎಂಬೋ ದೋಷವೇ ಅಲ್ಲಿ ಇಲ್ಲ ಅಂತ ಅರ್ಥವಾಗತ್ತೆ ಅಂತ ಆ ಕೋದೋಷ ಎಂಬುವ ಪದಗಳ ಹಿಂದೆ ಇಷ್ಟು ಅರ್ಥವಿದೆ ಅಂತೇಳಿ ವ್ಯಾಸರಾಜರು ಜಯತೀರ್ಥರ ಪದಗಳಿಗೆ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ಅದೇ ಸಿದ್ಧ ಸಾಧನತಾ ದೋಷ. ನಿಮ್ಮ ಸ್ವಾಮಿ ಶೂರ ಅಂತ ಹೇಳ್ತೀರಿ, ಹೌದು, ಅವನಲ್ಲಿ ಶೌರ್ಯ ಅಪರಿಮಿತವಾಗಿದೆ. ಯಾವ ಅವನು ಶೌರ್ಯ ಉಳ್ಳವನೇ, ಅವನ್ನ ಮತ್ತೂ ಶೂರ ಅಂತ ಹೇಳೋದರಲ್ಲಿ ಇದು ಸಿದ್ಧ ಸಾಧನತಾ ದೋಷವಲ್ಲವೇ ಅಂತ ಪ್ರಶ್ನೆ ಬಂದರೆ ಇದಕ್ಕೆ ಹೌದು, ಭಗವಂತ ಎಲ್ಲರಿಗೂ ಶೌರ್ಯವನ್ನು ಕೊಡ್ತಾ ಇದ್ದಾನೆ. ಆದರೆ ಎಲ್ಲರಿಗೂ ಶೂರರು ಧೀರರು ಅಂತ ಹೇಳ್ತಾ ಇರ್ತೇವೆ. ನಾನು ಶೂರ ಧೀರ, ನಾನು ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ, ನಾನು ಯಾರಿಗೂ ಹೆದರುವುದಿಲ್ಲ ಅಂತ ನಾವು ಜಂಬ ಕೊಚ್ಕೊಳ್ತಾ ಇರ್ತೇವೆ. ಆದರೆ ಭಗವಂತ ಈ ಸೃಷ್ಟಿ ಮಾಡಿದ ಶೌರ್ಯ ಪ್ರಾಕೃತವಾದದ್ದು, ಪ್ರಕೃತಿ ಸಂಬಂಧಪಟ್ಟಿದ್ದು. ಆದರೆ ಭಗವಂತನಲ್ಲಿ ಇರುವ ಶೌರ್ಯ ಅಪ್ರಾಕೃತವಾದದ್ದು, ಸರ್ವಗುಣಾತ್ಮಕವಾದದ್ದು. ಭಗವಂತನಲ್ಲಿರುವ ಶೌರ್ಯಾದಿ ಎಲ್ಲ ಗುಣಗಳು ಕೂಡ ಎಲ್ಲದಕ್ಕಿಂತ ವಿಲಕ್ಷಣವಾಗಿದೆ. ಅದಕ್ಕೆ ಯಾಕೆ ನಮ್ಮ ಶೌರ್ಯ ನಮ್ಮ ಗುಣಗಳು ಇವೆಲ್ಲವೂ ಪ್ರಕೃತಿ ಸಂಬಂಧಪಟ್ಟದ್ದು. ಭಗವಂತನದ್ದು ಎಲ್ಲ ಪ್ರಕೃತಿ ಸಂಬಂಧವಿಲ್ಲದೆ ಇರುವಂತಹ ಅಪ್ರಾಕೃತವಾದದ್ದು. ಆದ ಕಾರಣ ಅವನ ಶೌರ್ಯಾದಿ ಎಲ್ಲ ಗುಣಗಳು ಸರ್ವ ವಿಲಕ್ಷಣವಾಗಿರುವುದರಿಂದ ಅಂತಹ ಭಗವಂತನ ಗುಣಗಳನ್ನು ಶಾಸ್ತ್ರದಿಂದಲೇ ತಿಳಿಯಬೇಕು. ಭಗವಂತನ ಸ್ವರೂಪ ಸ್ವತಃ ದುರ್ಜ್ಞೇಯವಾಗಿದ್ದು, ಹೌದು, ಭಗವಂತನ ಗುಣಗಳು ಲಕ್ಷ್ಮೀದೇವಿನೇ ಇಲ್ಲಿಯವರೆಗೂ ಸಾಕಲ್ಯವಾಗಿ ಸಮಗ್ರವಾಗಿ ತಿಳಿದುಕೊಳ್ಳದೇ ಇದ್ದಾಳೆ. ಆದ ಕಾರಣ ಭಗವಂತನ ಗುಣಗಳನ್ನು ಪದೇ ಪದೇ ಹೇಳುವುದು ಸಿದ್ಧ ಸಾಧನವಲ್ಲ. ನಾವು ಇಷ್ಟು ಸಹಸ್ರನಾಮದಲ್ಲಿ ಎಷ್ಟು ಬಾರಿ ಹೇಳಿಕೊಂಡಿದ್ದೇವೆ, ಭಗವಂತ ಸರ್ವೋತ್ತಮ, ಭಗವಂತ ಸರ್ವತಂತ್ರ ಸ್ವತಂತ್ರ, ಅವನು ಜಗದೊಡೆಯ ಜಗದ್ರಕ್ಷಕ ಮತ್ತು ಸಕಲ ಶ್ರುತಿ ಸ್ಮೃತಿ ಇತಿಹಾಸ ಪ್ರತಿಪಾದ್ಯ, ಭಕ್ತವತ್ಸಲ ಭಕ್ತಾಪರ, ಎಷ್ಟು ಹೇಳ್ಕೊಳ್ತಾನೇ ಇದ್ದೇವೆ. ಅದರಿಂದ ಅವನ ಸ್ವರೂಪವು ಸ್ವತಃ ದುರ್ಜ್ಞೇಯವಾದ್ದರಿಂದ ಅವನ ಅವನನ್ನು ನಾವು ಪದೇ ಪದೇ ಹೇಳಿದರೂ ಸಿದ್ಧ ಸಾಧನವಾಗುವುದಿಲ್ಲ. ಆದರೆ ನಾವು ಇಷ್ಟು ಬಾರಿ ತಿಳ್ಕೊಂಡ್ರೂ ಮತ್ತೂ ನಮಗೆ ಅನುಮಾನಗಳು ಬರ್ತಾನೆ ಇರುತ್ತೆ ಭಗವಂತನ ವಿಷಯದಲ್ಲಿ. ಆದ ಕಾರಣ ಭಗವಂತನ ವಿಷಯದಲ್ಲಿ ಅನುಮಾನ ಬರದೇ ಇರುವಂಥವನಿಗೆ ಹೇಳಿದರೆ ಸಿದ್ಧ ಸಾಧನತಾ ದೋಷ. ನಮಗೆಲ್ಲರಿಗೂ ಕೂಡ ಎಷ್ಟು ಸಲ ಇಲ್ಲಿಗೆ ನಾವು 345 ಹೆಸರುಗಳು ಹೇಳ್ಕೊಂಡಿದ್ದೇವೆ. ಆದರೂ ಒಂದೊಂದು ಹೆಸರು ಕೇಳಿದಾಗ ಒಂದೊಂದು ಹೊಸದಾಗೆ ಕಾಣ್ತಾ ಇದೆ. ಆದ ಕಾರಣ ಅದು ಸಿದ್ಧ ಸಾಧನತಾ ದೋಷವಲ್ಲ ಅಂತ ಹೇಳಿ
ಇನ್ನು ಓಂ ಶೂರಾಯ ನಮಃ ಬೃಹತಿ ಸಹಸ್ರದ ಪ್ರಕಾರ. ಓಂ ಕಣ್ವಾ ಉಕ್ಥೇನ ವಾ ವೃಧು ಇಂದ್ರಮಿದ್ದಿ ಮಹೀನಾಂ ಮೇಧೆ ವೃಣೀತ ಮರ್ತ್ಯ ಇಂದ್ರಂ ಸನಿಷ್ಯುರೂತಯೇ ಅರ್ವಾಂಚಂ ತ್ವ. ಇಂದ್ರನೇ ಕಣ್ವಾದಿ ಋಷಿಗಳು ಅರ್ವಾಂಚಂ ಯಜ್ಞದ ಎದುರು ಬಂದಿರುವ ತ್ವಾ ನಿನ್ನನ್ನು ಉಕ್ಥೇನ ಸ್ತೋತ್ರದಿಂದ ವಾವೃಧು ನಿನ್ನ ಹೊಗಳುತ್ತಾರೆ. ಮರ್ತ್ಯ ಮನುಷ್ಯನು ವಿಮಹೀನಾಂ ವಿಶಿಷ್ಟ ಮಹಿಮೆಯುಳ್ಳ ಮಹಾತ್ಮರ ಮೇಧೆ ಯಜ್ಞದಲ್ಲಿ ಇಂದ್ರಮಿತ್ ಇಂದ್ರನನ್ನೇ ಊತಯೇ ರಕ್ಷಣೆಗಾಗಿ ಸನಿಷ್ಯು ಲಾಭದ ಆಸೆಯಿಂದ ವೃಣೀತ ಸ್ವಾಮಿಯಾಗಿ ಬಾ ಎಂದು ನಿನ್ನ ಕರೀತಾರೆ. ಇಂದ್ರನೇ ಕಣ್ವಾದಿ ಋಷಿಗಳು ಮಹಾಚಿಂತಕರು, ನಿನ್ನ ಮಹಾಧ್ಯಾನ ಮಾಡುವವರು. ಅವರು ಯಜ್ಞಕ್ಕೆ ಬಂದ ನಿನ್ನನ್ನು ವೇದ ಮಂತ್ರಗಳಿಂದ ಹೊಗಳುತ್ತಾರೆ, ನಿಮಗೆ ಸಂತೋಷವನ್ನುಂಟು ಮಾಡ್ತಾರೆ. ಮನುಷ್ಯರು ಕೂಡ ನಿನ್ನ ಆಗಮನಕ್ಕಾಗಿ ಆತುರದಿಂದ ಕಾತರಿಸುತ್ತಾ ಇರ್ತಾರೆ. ಯಜ್ಞದಲ್ಲಿ ಹರಿ ಬರಲಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ನೀನು ಬಂದರೆ ಅವರಿಗೆ ರಕ್ಷಣೆ ಬರುತ್ತೆ ಅಂತ. ಆದ ಕಾರಣ ಇಲ್ಲಿ ನಮಗೆ ಶೂರಃ ಸುಖ, ಸುಖ ಸಾಧನವಾದ ಯಜ್ಞ, ಅದರಲ್ಲಿ ಉತ್ಕೃಷ್ಟವಾಗಿ ರಮಿಸುವುದರಿಂದ ವಿಷ್ಣುವನ್ನು ಶೂರಃ ಎಂದು ಭಗವಂತನಿಗೆ ಹೆಸರು ಅಂತ ಹೇಳಿದಲ್ಲಿ ಇವತ್ತು ಶೂರ ಶಬ್ದವನ್ನು ಮುಗಿಸಿ ನಾಳೆ ಶೌರಿಹಿ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.